ನಮಸ್ಕಾರ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕಾವಲಿ. ಗ್ಯಾರಂಟಿ ಅನುಷ್ಠಾನ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದಿಂದ ಸಂಬಳ ಹೋಗ್ತದ. ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರದ. ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಮೇಲ್ವಿಚಾರಣೆ ಸಮಿತಿಗಳನ್ನ ರದ್ದುಗೊಳಿಸಬೇಕೆಂದು ವಿರೋಧ ಪಕ್ಷದ ಶಾಸಕರು ಮಂಗಳವಾರ ವಿಧಾನಸಭೆಯಲ್ಲಿ ಆಗ್ರಹ ಮಾಡಿದ್ದಾರೆ. ಇದರಿಂದಾಗಿ ಕಲಾಪದಲ್ಲಿ ಕೋಲಾಹಲ ಉಂಟಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಧ್ಯಪ್ರವೇಶದ ಹೊರತಾಗಿಯೂ ವಿರೋಧ ಪಕ್ಷದ ನಾಯಕರು ಪಟ್ಟು ಸಡಿಲಿಸಿಲ್ಲ. ಈ ವಿಷಯವನ್ನು ಪ್ರಸ್ತಾಪಿಸಿದ ತುರುವೇಕೆರೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಸಮಿತಿಗಳ ಸದಸ್ಯರನ್ನಾಗಿ ಮಾಡಲಾದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರ ಸಂಬಳ ನೀಡಿದೆ. ಈ ಸಮಿತಿಗಳ ಸದಸ್ಯರಿಗೆ ವೇತನ ನೀಡಲು ತೆರಿಗೆದಾರರ ಹಣವನ್ನು ಪೋಲು ಮಾಡಲಾಗುತ್ತಿದೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಎಂಟಿ ಕೃಷ್ಣಪ್ಪ ಆರೋಪವನ್ನು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಬೆಂಬಲಿಸಿ ಸರ್ಕಾರ ಈ ಸಮಿತಿಗಳನ್ನು ರದ್ದುಗೊಳಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ. ಇದೊಂದು ಕಲಾಪದಲ್ಲಿ ಬಿಸಿ ಚರ್ಚೆಗೆ ಕಾರಣವಾಯಿತು. ಸ್ಪೀಕರ್ ಯುಟಿ ಖಾದರ್ ಅವರು ಸದನವನ್ನು ಮುಂದೂಡಬೇಕಾಯಿತು. ಅಧಿವೇಶನ ಪುನರಾರಂಭವಾದಾಗಲೂ ಈ ಗದ್ದಲ ಮುಂದುವರೆದಿದ್ದಕ್ಕೆ ಸದನವನ್ನ ಮತ್ತೆ ಮುಂದೂಡಿದ ಖಾದರ್ ಬಳಿಕ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಅವರೊಂದಿಗೆ ಸಮನ್ವಯ ಸಭೆ ನಡೆಸಿದ್ರು. ಅಧಿವೇಶನ ಪುನರಾರಂಭವಾದಾಗ ವಿರೋಧ ಪಕ್ಷಗಳ ಶಾಸಕರು ಸ್ಪೀಕರ್ ಪೀಠದ ಬಳಿಗೆ ನುಗ್ಗಿ ಮತ್ತೆ ಧರಣಿ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರವು ತೆರಿಗೆದಾರರ ಹಣವನ್ನು ಲೂಟಿ ಮಾಡುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಮತ್ತೊಂದೆಡೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನವನ್ನು ವಿರೋಧ ಪಕ್ಷಗಳು ವಿರೋಧಿಸುತ್ತಿವೆ ಎಂದು ಕಾಂಗ್ರೆಸ್ ಶಾಸಕರು ಆರೋಪಿಸಿದ್ರೆ, ಇದರಿಂದಾಗಿ ಸ್ಪೀಕರ್ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದ್ರು. ಇದಕ್ಕೂ ಮೊದಲು ಗುರುವಾರ ನಡೆಯಲಿರುವ ಸಚಿವ ಸಂಪುಟದ ಸಭೆಯಲ್ಲಿ ಈ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದಾಗ ವಿರೋಧ ಪಕ್ಷಗಳ ಶಾಸಕರು ಪಟ್ಟು ಸಡಿಲಿಸಿಲ್ಲ. ಗ್ಯಾರಂಟಿ ಅನುಷ್ಠಾನ ಮೇಲ್ವಿಚಾರಣಾ ಸಮಿತಿ ಸದಸ್ಯರಾಗಿ ಕೆಲಸ ಮಾಡೋ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಟ್ಟಾಗಿ ವರ್ಷಕ್ಕೆ ಸುಮಾರು 20 ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತೆ ಎಂದು ಆರ್ ಅಶೋಕ್ ಆರೋಪಿಸಿದ್ರೆ, ಆಶಾ ಕಾರ್ಯಕರ್ತೆಯರು ಮತ್ತು ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಮಾಸಿಕ 3,000 ರೂಪಾಯಿ ಗೌರವಧನ ಪಾವತಿಸಲು ಸರ್ಕಾರಕ್ಕೆ ಸಾಧ್ಯವಾಗದಿದ್ದಾಗ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರವು 25,000ದಿಂದ 40,000 ರೂಪಾಯಿಗಳನ್ನು ಸುಲಭವಾಗಿ ಪಾವತಿಸುತ್ತಿದೆ. ಅದು ಸಹ ತಿಂಗಳಿಗೆ ಕೇವಲ 2 ಸಭೆಗಳನ್ನು ನಡೆಸುವುದಕ್ಕಾಗಿ ಎಂದು ಅಶೋಕ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಜಿಲ್ಲಾ ಮಟ್ಟದಲ್ಲಿ ಸಮಿತಿಯ ಅಧ್ಯಕ್ಷರು ಮಾಸಿಕ 40,000 ರೂಪಾಯಿ, ಉಪಾಧ್ಯಕ್ಷರು 10,000 ರೂಪಾಯಿ ಮತ್ತು ಸದಸ್ಯರು 1,000 ರೂಪಾಯಿ ವೇತನ ಪಡಿತಾರೆ ಎಂದು ಸರ್ಕಾರ ಹೇಳಿದೆ. ತಾಲೂಕಾ ಮಟ್ಟದಲ್ಲಿ ಸಮಿತಿಯ ಅಧ್ಯಕ್ಷರು 25,000 ರೂಪಾಯಿ ಮತ್ತು ಸದಸ್ಯರು 1,000 ರೂಪಾಯಿ ಮಾಸಿಕ ವೇತನ ಪಡೆಯುತ್ತಾರೆ. ಸರ್ಕಾರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಸಮಿತಿಗಳು ಶಾಸಕರ ನೇತೃತ್ವದಲ್ಲಿದೆ ಎಂದು ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡುವ ಸಮಿತಿಗಳು ಕಾಂಗ್ರೆಸ್ ಕಾರ್ಯಕರ್ತರ ನೇತೃತ್ವದಲ್ಲಿದೆ. ಕೆಪಿಸಿಸಿ ಅವರಿಗೆ ಸಂಬಳ ನೀಡಿದ್ರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ನಾವು ಶಾಸಕರು ಜನರಿಂದ ಆಯ್ಕೆಯಾದವರು. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಮಾನಾಂತರ ಸಮಿತಿಗಳನ್ನು ಸ್ಥಾಪಿಸುವ ಮೂಲಕ ನೀವು ಏನ್ ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಸರ್ಕಾರವನ್ನು ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಲೂಟಿ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಜೋಬಿಗೆ ಹಾಕ್ತಾ ಇದ್ದಾರೆ. ಅಂಗನವಾಡಿಯವ್ರಿಗೆ ಕೊಡಕ್ಕೆ ಇಲ್ಲ ದುಡ್ಡು, ಆಶಾ ಕಾರ್ಯಕರ್ತರಿಗೆ ದುಡ್ಡಿಲ್ಲ, ಅಂಗನವಾಡಿಯಲ್ಲಿ ಅಡುಗೆ ಮಾಡೋವಂಥ ತಾಯಂದಿರೇನಿದ್ದಾರೆ ಅವ್ರಿಗೆ ಕೊಡಕ್ಕೆ ದುಡ್ಡಿಲ್ಲ. ಈ ಕಾಂಗ್ರೆಸ್ ಲೂಟಿಕೋರರಿಗೆ ದುಡ್ಡು 40,000 25,000 ಲೂಟಿ. ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀರಿ. ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚ್ಯೂ ಎದುರುಗಡೆ ಸಂವಿಧಾನವನ್ನು ಉಳಿಸಿ ಸರ್ಕಾರದ ಹಣವನ್ನು ರಕ್ಷಿಸಿ, ಸಂವಿಧಾನವನ್ನು ಉಳಿಸಿ ಸರ್ಕಾರದ ಹಣವನ್ನು ರಕ್ಷಣೆ ಮಾಡಿ ಅಂತೇಳಿ ಘೋಷಣೆಯನ್ನು ನಾವು ಕೂಗಿ ವಿಧಾನಸಭೆ ಒಳಗಡೆ ಮತ್ತೆ ನಾವು ಧರಣಿಯನ್ನು ಪ್ರಾರಂಭ ಮಾಡ್ತೀವಿ. ಗ್ಯಾರಂಟಿ ಸಮಿತಿ 5 ವರ್ಷ ಆಯ್ತು. ನನ್ನ ಅಧ್ಯಕ್ಷನಾಗಿ ಪಕ್ಷಕ್ಕೆ ಯಾರು ದುಡಿದಿದ್ದಾರೆ
ಅಂತವ್ರನ್ನ ಗುರುತಿಸಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ನಾವು ಮಾಡಿದ್ವು. ನಾವು ಗ್ಯಾರಂಟಿ ಸಮಿತಿ ಏನು ಹೊಸದಾಗಿ ನಾವು MLAಗಳ ಅಧಿಕಾರನ ನಾವೇನು ಕಿತ್ಕೊಂಡಿಲ್ಲ. MLAಗೆ ಏನು ಅಧಿಕಾರ ಇರ್ತದೆ ಅದು ಮುಂದುವರಿತದೆ. ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡಿದ್ವಿ. ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಬಡವರಿಗೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇಲ್ಲ ಅಂತ. ಸೊ ಅವರು ಅಧ್ಯಕ್ಷರು ಆಗಿದ್ದಾರೆ. ಸೊ ಆದ್ರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನು ಸರ್ಕಾರದ ಒಂದು ಬದ್ಧತೆ ಇದೆ, ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷರು ಮಾಡಿದ್ವಿ ಅದನ್ನ ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಲಿಕ್ಕೆ ನಾವು ಬರುವುದಿಲ್ಲ. ಹೋರಾಟ ಮಾಡೋರು ನಾವು ಯಾರು ಬೇಡ ಅನ್ನಕ್ಕಾಗಲ್ಲ. ಅವ್ರಿಗೂ ಅರಿವಿದೆ ಇದು ರಾಜಕೀಯದ ಕಾರ್ಯಕ್ರಮ ಅಲ್ಲ. ಜನರ ಬದುಕಿಗೋಸ್ಕರ ನಾವು ಆ ಬಡವರಿಗೋಸ್ಕರ ಸಹಾಯ ಮಾಡಲಿಕ್ಕೆ ತಂದಂತ ಒಂದು ಕಾರ್ಯಕ್ರಮ. ಅದಕ್ಕೆ ಅನುಷ್ಠಾನ ಮಾಡಿದ್ವಿ. ಕಾರ್ಯಕರ್ತರಿಗೆ ಏನೋ ಒಂದು ಗೌರವಧನ ಅಂತೇಳಿ ಒಂದು 25,000 30,000 ಕೊಡ್ಬೋದು. ಮೀಟಿಂಗ್ ಅಲ್ಲಿ 1,000 ಕೊಡ್ಬೋದು. ಮೈಸೂರು ಕಡಕೋಳ, ಆಡಕನಹಳ್ಳಿ, ತಾಂಡ್ಯ, ಕೋಚನಹಳ್ಳಿ ಮತ್ತು ಇಮ್ಮಾವು ಕೈಗಾರಿಕಾ ಪ್ರದೇಶಗಳನ್ನು ಒಳಗೊಂಡ ಕಾಡ್ಗಿ ಕೈಗಾರಿಕಾ ಸಂಘದ ನೂತನ ಅಧ್ಯಕ್ಷರಾಗಿ ಜೋಶಿ ಬೇಶಿಲ್ ಅವರು ಅಧ್ಯಕ್ಷರಾಗಿ ಕಚೇರಿಯಲ್ಲಿ ಅಧಿಕಾರ ವಹಿಸಿಕೊಂಡರು. ನಂತರ ಮಾತನಾಡಿ, ಪ್ರಶಾಂತ್ ಅವರ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ ಸಂಘದ ಎಲ್ಲ ಸದಸ್ಯರುಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಕೈಗಾರಿಕಾ ಪ್ರದೇಶದಲ್ಲಿ ಕುಡಿಯುವ ನೀರು, ರಸ್ತೆ, ಬೀದಿ ದೀಪಗಳು ಹಾಗೂ ಪೊಲೀಸ್ ಚೌಕಿ ಅವಶ್ಯಕತೆ ಇರುತ್ತದೆ. ಕೂಡಲೇ ನಾನು ಶಾಸಕರ ಗಮನಕ್ಕೆ ತಂದು ಇದನ್ನೆಲ್ಲ ಬಗೆಹರಿಸುತ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಸದಸ್ಯರೊಂದಿಗೆ ಹಳ್ಳಿಗಳಿಗೆ ಭೇಟಿ ನೀಡಿ ಶಾಶ್ವತವಾಗಿ ಸುಮಾರು 5 ಲಕ್ಷದ ವೆಚ್ಚದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡುತ್ತೇವೆ. ಹಿಂದೆ ಇದ್ದ ಅಧ್ಯಕ್ಷರಿಗೆ ಹೇಗೆ ಸಹಕರಿಸಿದ್ದೀರಿ ಅದೇ ರೀತಿ ನನಗೂ ಸಹಕರಿಸಿ ಎಂದು ಕೇಳಿಕೊಂಡರು. ಟಿಎಸ್ ಶಶಿಕಾಂತ್, NKS TV4 ನ್ಯೂಸ್, ಮೈಸೂರು. ನಮಸ್ಕಾರ, ನನ್ನ ಹೆಸರು ಜೋಶಿ ಬೇಸಿಲ್ ಅಂತ. ಕಟ್ಕಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಹೊಸ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿದ್ದೀನಿ. ಇಲ್ಲಿ ಕಡ್ಕೋಳ, ಅಡಕನಹಳ್ಳಿ, ತಾಂಡ್ಯ, ಇಮ್ಮವು ಹಾಗೂ ಕೋಚನಹಳ್ಳಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ. ಸರ್, ಈಗ ಹೊಸದಾಗಿ ನೂತನ ಅಧ್ಯಕ್ಷರಾಗಿದ್ದೀರಾ. ತಮ್ಮ ಮುಂದೆ ಇರೋ ಸವಾಲುಗಳು ಏನಿದೆ ಸರ್? ನನ್ನ ಸವಾಲುಗಳು ಏನಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಏರಿಯಾದಲ್ಲಿ ಇಂಡಸ್ಟ್ರಿ ಸರಿಯಾಗಿ ನಡಿಬೇಕು ಅನ್ನೋದು ಎಲ್ಲರೂ ಸರ್ಕಾರ ಅಂತ ಇಂಡಸ್ಟ್ರಿ ಹಾಗೂ ಜನ ಇರೋತಕ್ಕಂಥ ಜನರ ಜೊತೆ ಕೈ ಜೋಡಿಸಿ ಇಂಡಸ್ಟ್ರಿ ಮುಂದುವರಿಬೇಕು. ಅದರದ್ದು ಕಮರ್ಷಿಯಲ್ ಆಕ್ಟಿವಿಟೀಸ್ ಮುಂದುವರಿಬೇಕು. ಆ ಮುಂದುವರಿಕೋಸ್ಕರ ಏನೇನು ಸ್ಟೆಪ್ಸ್ ತಗೋಬೇಕು ಅನ್ನೋದು ಮೊದಲನೇದಾಗಿ ಅದು. ಈಗಿರತಕ್ಕಂಥ ಸ್ವಲ್ಪ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆ ಯಾವುದೇ ರೀತಿಯಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಕ್ದಿರ ಮುಂದುವರಿಬೇಕು, ಹೊಂದಾಣಿಕೆಯಲ್ಲಿ ಕೆಲಸ ಮಾಡಬೇಕು. ಈಗ ಒಂದೊಂದು ಸಂದರ್ಭದಲ್ಲಿ ನಮಗೆ ನೀರು ಬ್ಲಾಕ್ ಮಾಡಿಬಿಡ್ತಾರೆ. ನಾವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ KIDB ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲ್ಯಾಂಡ್ ತೊಗೊಂಡು ಬಿಲ್ಡಿಂಗ್ ಕಟ್ಟಿ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಅದು ಇಂಡಸ್ಟ್ರಿ ನಡೆಸೋದು, ಡೈಲಿ ಒಂದು ತೊಂದರೆ ಇಲ್ಲದೆ ಇಂಡಸ್ಟ್ರಿ ನಡೆಸ್ಕೊಂಡು ಹೋಗೋಕ್ಕೆ. ಅದು ಮಧ್ಯದಲ್ಲಿ ನೀರಿಲ್ಲ ಅಂತ ಹೇಳಿದ್ರು ಕಂಪ್ನಿಗಳು 90% ಕಂಪ್ನಿ ನಡ್ಸೋಕ್ಕೆ ಆಗೋದೇ ಇಲ್ಲ. ಈಗಾಗಲೇ ಲಾಸ್ಟ್ ವೀಕ್ ನಮ್ಗೆ 5 ದಿವಸ ನೀರಿರಲಿಲ್ಲ. ಆ ಥರ ಘಟನೆಗಳಲ್ಲಿ ಬಂದಾಗ ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸ್ ಕೂಡ ಯಾವ ರೀತಿಯಲ್ಲಿ ಸಪೋರ್ಟ್ ಕೊಡಬೇಕು, ಹಾಗೂ ನಮ್ಮ ಸಂಬಂಧಪಟ್ಟವರು ಎಲ್ಲ ಯಾವ ರೀತಿಯಲ್ಲಿ ನಮಗೆ ಸಪೋರ್ಟ್ ಕೊಟ್ಟು ಅದನ್ನು ಮುಂದುವರ್ಸೋಕ್ಕೆ ನಮಗೂ ಸಪೋರ್ಟು. ಏಕೆಂದರೆ ಇಲ್ಲಿ ನಾವೆಲ್ಲರೂ ಅಕ್ಕಪಕ್ಕ ಅಂತ ಬಂದಿರೋರು, ನಾವೆಲ್ಲರೂ ರೈತರ ಮಕ್ಕಳೇ. ನಾವು ಯಾವ ರೀತಿಯಲ್ಲಿ ಇಂಡಸ್ಟ್ರಿ ಕಟ್ಸ್ಕೊಂಡು ಹೋಗ್ತಾ ಇದ್ದೀವಿ, ನಾವು ಯಾರನ್ನು ದುರುಪಯೋಗ ಮಾಡ್ತಾ ಇಲ್ಲ. ಬಟ್ ನಮ್ಮ ಸರ್ಕಾರ ಎಲ್ರಿಗೂ ಕೈಯಿಂದ ಸಿಗಬೇಕು ಅಂತ ನನ್ನ ಒಂದು ರಿಕ್ವೆಸ್ಟು. ಎರಡನೇದಾಗಿ ನಮ್ಮ ಇಂಪಾರ್ಟೆಂಟು ಏನಂತ ಹೇಳಿದ್ರೆ, ಈಗ ಇಲ್ಲಿ 100% ಲ್ಯಾಂಡು ಅಲೋಟ್ಮೆಂಟ್ ಆಗಲಿಲ್ಲ. ಅಲೋಟ್ಮೆಂಟ್ ಆಗಿರೋದು 30-35% ಲ್ಯಾಂಡ್ ಮಾತ್ರ ಅಲೋಟ್ಮೆಂಟ್ ಆಗಿರೋದು. ಮಿಕ್ಕಿದ್ದು 60-65% ಲ್ಯಾಂಡ್ ಅಲೋಟ್ಮೆಂಟ್ ಆಗಿದೆ, ಎಗ್ರಿಮೆಂಟ್ ಆಗಿದೆ. 10-20% ಅಡ್ವಾನ್ಸ್ ಆಗಿದೆ. ಬಟ್ ಮಿಕ್ಕಿದ ಅಲೋಟ್ಮೆಂಟ್ ಆಗಲಿಲ್ಲ. ಈ ಅಲೋಟ್ಮೆಂಟ್ ಆಗಿದ್ರೆ ಈ ತೊಂದರೆ ಇಲ್ಲ. ಅಲೋಟ್ಮೆಂಟ್ ಆಗಬೇಕು. ಸಂಬಂಧಪಟ್ಟಿರ್ತಕ್ಕಂಥ ಗೌರ್ಮೆಂಟ್ ಅಫಿಷಿಯಲ್ಸು ಅದಕ್ಕೆ ಸ್ಟೆಪ್ ತಗೊಂಡು ಅಲೋಟ್ಮೆಂಟ್ ಮಾಡಿದ್ರೆ ಈ ಕೆಲಸದ ಬಗ್ಗೆ ಇಶ್ಯೂನೇ ಇರಲ್ಲ. ಅವಾಗ ಬಂದ್ಬಿಟ್ಟು ರೈತರುಗಳು ಬಂದು ಕೆಲಸ ಕೊಡಬೇಕು ಅಂತ ಹೇಳ್ಕೊಂಡು ಕೂತಿರೋದ ಕಾರಣನೇ ಅದು. ಆ ಕೆಲಸ ಬಂದಾಗ ಅವ್ರು ಏನು ಮಾಡ್ತಾರೆ, ದೊಡ್ಡ ಕಂಪ್ನಿಗಳ ಹೆಸರು ಹೇಳ್ಕೊಂಡು ಬರ್ತಾರೆ. ದೊಡ್ಡ ಕಂಪ್ನಿಗಳಲ್ಲಿ ಮಾತ್ರ ಕೆಲಸ ಬೇಕು ಅಂತ ಹೇಳ್ತಾರೆ. ಅದು ನಮಗೆ ತಡೆಯೋಕ್ಕಾಗಲ್ಲ. ಎಲ್ಲೆಲ್ಲಿ ಕೆಲಸ ಲ್ಯಾಂಡ್ ತಗೊಂಡಿದ್ದಾರೋ ಆ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ಬೇಕು. ನಾವು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಕೊಡಬೇಕು ಅಂತ ಹೇಳಿದ್ರೆ ಕಂಪ್ನಿಯಲ್ಲಿ ಕೊಡೋಕ್ಕೆ ಆಗೋದಂಥ ಪರಿಸ್ಥಿತಿ ಇಲ್ಲ. ಅದು ಒಂದು ಕಂಟ್ರೋಲಲ್ಲಿ ನಾವು ತರಬೇಕು, ಅದು ಅಂಡರ್ಸ್ಟ್ಯಾಂಡಿಂಗಲ್ಲಿ ತರಬೇಕು ನಾವು. ಅದಕ್ಕೆ ಒಂದು
ಶಿರಹಟ್ಟಿ ತಾಲೂಕು ಆಡಳಿತ ವತಿಯಿಂದ ತಹಸೀಲ್ದಾರ್ ಕಚೇರಿಯಲ್ಲಿ ಇಂದು ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನು ಆಚರಿಸಲಾಯಿತು. ಶ್ರೀ ರೇಣುಕಾಚಾರ್ಯರ ಜಯಂತಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ದೊಡ್ಮನಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿ, ನಾವೆಲ್ಲರೂ ರೇಣುಕಾಚಾರ್ಯರ ಒಳ್ಳೆಯ ಉಪದೇಶ ಹಾಗೂ ಅವರು ಹಾಕಿಕೊಟ್ಟ ಒಳ್ಳೆಯ ಹಾದಿಯಲ್ಲಿ ನಡೆಯೋಣ, ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಬಾಳೋಣ ಎಂದರು. ಹಾಗೆ ತಹಸೀಲ್ದಾರ್ ಅನಿಲ್ ಬಡಗೇರ್ ಮಾತನಾಡಿ, ರೇಣುಕಾಚಾರ್ಯರು ಹಾಕಿದ ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಯೋಣ, ಸರ್ವ ಧರ್ಮ ಒಂದೇ ಎಂಬ ಸಂದೇಶ ಸಾರಿ ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆದು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡೋಣ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿರಹಟ್ಟಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಿವು ಮಠದ್ ಮಂಜುನಾಥ ಸ್ವಾಮಿ, ಅಂಜಾಗಿ ಮಠ ಈರಯ್ಯ ಲಕ್ಕುಂಡಿ ಮಠ, ರುದ್ರಮುನಿ ಪಾಟೀಲ್, ಸಂತೋಷ್ ಹಿರೇಮಠ, ವೀರನಗೌಡ ಪಾಟೀಲ್, ಶಿದ್ಲಿಂಗಯ್ಯ ಹಿರೇಮಠ, ರುದ್ರಮುನಿ ಕುಲಕರ್ಣಿ, ದಾನಯ್ಯ ಮುದುಗ ಮಠ ಹಾಗೂ ತಾಲೂಕಾ ಆಡಳಿತ ಸಿಬ್ಬಂದಿ ಉಪಸ್ಥಿತರಿದ್ದರು. ಬಸವರಾಜ್ ನವಲಗುಂದಿ, ಎನ್ಕೆಎಸ್ ಟಿವಿ4 ನ್ಯೂಸ್, ಶಿರಹಟ್ಟಿ. ಪಂಚಾಚಾರ್ಯರಿಗೆ ಯತ್ವೆ ನಾರತಿ ಪರಮ ಜಗತ್ತು ಪಂಚಾಚಾರ್ಯರಿಗೆ ಪಂಚಾಚಾರ್ಯರಿಗೆ ಪಾವನ ಪರತರ ಗಂಗಮರಿಗೆ ಗುರು ಸಾರ್ವಭೌಮರಾಗಿ ಪರಿಪೂರ್ಣ ಹೃದಯ ಕಮಲದೊಳು ನೆಲೆಸಿದ ಪಂಡಿತರಾಜರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ. ಆಯತಪ್ಪೆ ಕಾಲುವೆಗೆ ಬಿದ್ದ ಮಹೀಂದ್ರ ಗೂಡ್ಸ್ ವಾಹನ, ಕೆಲವರಿಗೆ ಗಂಭೀರ ಗಾಯ. ಹೌದು, ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಮಾಗಡಿ ಮಧ್ಯದಲ್ಲಿ ಬರುವ ರಸ್ತೆಯಲ್ಲಿ KA26 B4936 ಮಹೀಂದ್ರ ಗೂಡ್ಸ್ ವಾಹನ ಆಯತಪ್ಪೆ ರಸ್ತೆ ಪಕ್ಕದ ಕಾಲುವೆಗೆ ಬಿದ್ದ ಘಟನೆ ನಡೆದಿದೆ. ಘಟನೆಯಲ್ಲಿ ವಾಹನದಲ್ಲಿದ್ದ ಸಂಚಾರ ಮಾಡುತ್ತಿದ್ದ ಕೆಲ ಜನರಿಗೆ ಗಂಭೀರ ಗಾಯಗಳಾಗಿದ್ದು, ಗಾಯಗೊಂಡವರನ್ನ ಆಂಬ್ಯುಲೆನ್ಸ್ ಮೂಲಕ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಆದರೆ ಘಟನೆಯ ಸ್ಥಳದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೆಲ ಜನರಿಗೆ ಗಂಭೀರ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ. ವೀರಣ್ಣ ಹಡಪಾದಿ, ಎನ್ಕೆಎಸ್ ಟಿವಿ4 ನ್ಯೂಸ್, ಲಕ್ಷ್ಮೇಶ್ವರ. ಗಬ್ಬು ನಾರುತ್ತಿರುವ ಹಾಗೂ ಕೆಸರು ಜಿರಳೆಗಳ ಆಗರವಾದ ಗದಗನಲ್ಲಿರುವ ವೃತ್ತಿಪರ ವಸತಿ ನಿಲಯ. ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರುವ ಮೆಟ್ರಿಕ್ ನಂತರದ ವೃತ್ತಿಪರ ವಸತಿ ನಿಲಯದಲ್ಲಿ ಅಡುಗೆ ಮನೆಯಲ್ಲಿ ಸ್ವಚ್ಛತೆ ಇಲ್ಲ. ಅಡುಗೆ ಮಾಡುವ ಪಕ್ಕದಲ್ಲಿಯೇ ಸಾವಿರಾರು ಜಿರಳೆಗಳು ಮನೆ ಮಾಡಿವೆ. ಅನ್ನದಲ್ಲಿ ಹಾಗೂ ಸಾಂಬಾರ್ನಲ್ಲಿ ಜಿರಳೆಗಳು ಕಾಣಸಿಗುತ್ತವೆ ಎಂದು ಅಲ್ಲಿನ ವೃತ್ತಿಪರ ವಿದ್ಯಾರ್ಥಿಗಳು ಆರೋಪಿಸಿದರು. ಗಲೀಜು ನೀರಿನ ಸಂಪಿದೆ, ಅದರಲ್ಲಿನ ನೀರೇ ಅಡುಗೆಗೆ, ಸ್ನಾನಕ್ಕೆ ಬಳಸಲಾಗುತ್ತಿದೆ. ವಸತಿ ನಿಲಯದ ಸುತ್ತ ಡ್ರೈನೇಜ್ ನೀರು ನಿಂತಿದ್ದು ಗಬ್ಬು ನಾರುತ್ತಿದೆ. ವಿದ್ಯಾರ್ಥಿಗಳಿಗೆ ಉಸಿರು ಕಟ್ಟುವ ವಾತಾವರಣ ಏರ್ಪಟ್ಟಿದ್ದು ಲೈಬ್ರರಿಯಲ್ಲಿ ಕೂತು ಓದಲು ಆಗುತ್ತಿಲ್ಲ ಎಂದು ತಿಳಿಸಿದರು. ಈಗಲಾದರೂ ಅಧಿಕಾರಿಗಳು ಮಹೇಶ್ ಸರ್ ಇದನ್ನ ಸರಿಪಡಿಸಬೇಕು ಎಂದು ಕೇಳಿಕೊಂಡರು. ಮೇಲಾಧಿಕಾರಿಗಳು ಡಿಡಿ ಅವರು ಈ ಬಗ್ಗೆ ಗಮನ ಹರಿಸಬೇಕು ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಂಡರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಗದಗ್. ಸಾಕಷ್ಟು ಮನೆ ಮಾಡಿರುವುದು ಹೀಗಾಗಿ
ತಿಳಿಯೋದಿಲ್ಲ. ಆಮೇಲೆ ನಾವು ಮಾತನ್ನ ಹೇಳಿದ್ರೆ ಸಣ್ಣ ವಿದ್ಯಾರ್ಥಿ ಥರ ಏನು ಮಾತಾಡ್ತೀನಿ ಇಲ್ಲಿ ಹೇಳಿದ್ವಿ, ಹಲವಾರು ಬಾರಿ DD ಅವ್ರಿಗೆ ಹೇಳಿದ್ದೀವಿ, ತಿಳಿಸಿದ್ದೀವಿ. ಇಲ್ಲಿ ನೋಡಿ ಜಿರಳೆ ಇದೆ, ಬೇಕಾದ್ರೆ ನೀವೇ ನೋಡಿ ಅಲ್ಲಿ ಹೋಗಿ ಝೂಮ್ ಮಾಡಿ ನೋಡಿ, ಜಿರಳೆ ಭಾಳ ಇದೆ ಸರ್. DDಗೆ ಹೇಳಿದ್ದೀವಿ, DDಗೆ ADಗೆ ಮತ್ತು ವಾರ್ಡನ್ಸಿಗೆ ಹೇಳಿದ್ರು, ಅದ್ರ ಬಗ್ಗೆ ಕೇರ್ ತಗೊಂಡಿಲ್ಲ. ಏನೇ ಸಮಸ್ಯೆ ಕೇಳಿದ್ರು ನಮ್ಮದೇ ಭಾಳ ಪ್ರಾಬ್ಲಮ್ ಇದೆ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಭಾಳ ಪ್ರಾಬ್ಲಮ್ ಇದೆ, ಹಾಸ್ಟೆಲ್ ಸಮಸ್ಯೆ ಹೆಂಗೆ ಬರಗೆ ಹರಿಸಲಿ ಅಂತ ಅವರೇ ಒಂಥರ ಕನ್ಫ್ಯೂಷನಲ್ಲಿ ಇದ್ದಾರೆ ಸರ್. ಅವರಿಗೆ ಕ್ಲಿಯರಿಟಿ ಇಲ್ಲ. DD ಅವರು ಯಾರು? DD ಅವರು ಮಹೇಶ್ ಅಂತ ಸರ್, ಮಹೇಶ್ ಬೋತದವರು. ಹಾಂ ಸರ್. ಏನು ಹೇಳಕ್ಕೆ ಬರ್ತೀರಿ? ಹಾಂ ಸರ್. ಏನು ಹೇಳಕ್ಕೆ ಬಯಸ್ತೀರಿ? ಏನು ಹೇಳಕ್ಕೆ ಬಯಸ್ತೀರಿ ಅಂದರೆ ಸ್ವಲ್ಪ ಬಂದು ನೋಡ್ಬೇಕು ಸರ್. ರಾಜಕಾರಣಿಗಳು ಇರ್ತಾರಲ್ಲ ಸರ್, ನಾವು ವೋಟಿಂಗ್ ಪವರಲ್ಲಿ ಇದೀವಿ ಸರ್. ಇಲ್ಲಿರೋ ಹುಡುಗರೆಲ್ಲ 20 ಏಜ್ ಮೇಲೆ ಇರೋದು, ಎಲ್ಲ ಪ್ರೊಫೆಷನಲ್ ಕೋರ್ಸ್ ಅಂದರೆ 20 ಏಜ್ ಮೇಲೆ ಎಲ್ಲರಿಗೂ ವೋಟಿಂಗ್ ಪವರ್ ಇದೆ. ಅಡುಗೆ ಒಳಗೆ ಏನಾದರೂ ಜಿರಳೆಗಳು ಬಿದ್ದಿದ್ದ ಉಂಟಾ? ಹಾಂ ಬರುತ್ತೆ ಸರ್. ಇಲ್ಲೇ ಅಡುಗೆ ನೀವೇ ನೋಡಿ ಸರ್, ಇಲ್ಲೇ ಅನ್ನ ಮಾಡ್ತಿದ್ದಾರೆ, ಪಕ್ಕದಲ್ಲೇ ಜಿರಳೆ ಇದೆ. ಜಿರಳೆ ಬರಲ್ಲ ಅಂದರೆ ಏನು ಹೇಳ್ಬೇಕು ಸರ್ ನಿಮಗೆ? ಜಿರಳೆ ಖಂಡಿತ ಬಂದೇ ಬರುತ್ತೆ ಸರ್. ಹಾಂ. ಗದಗ ನಗರದ ಶಹಾಪುರಪೇಟೆಯಲ್ಲಿರುವ ಶಂಕರಲಿಂಗನ ದೇವಸ್ಥಾನದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಯೋಗಾಚರಣೆ ದಿನಾಂಕ 11/3/2025 ಗದಗ ನಗರದ ಶಹಾಪುರಪೇಟೆಯಲ್ಲಿರುವ ಶಂಕರಲಿಂಗನ ದೇವಸ್ಥಾನದಲ್ಲಿ ಪತಂಜಲಿ ಅಹಿಲಾ ಯೋಗ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಇದರ ಅಧ್ಯಕ್ಷತೆ ಆರ್ಪಿ ಕಾಣಗೋ ಜಿಲ್ಲಾ ಪ್ರಭಾರಿಯಾದ ಶೋಭಾ ಗುಗ್ರಿ ನೇತೃತ್ವದಲ್ಲಿ ನಡೆಯಿತು. ಅತಿಥಿ ರಶ್ಮಿ ಅಂಗಡಿ ಹಾಗೂ ಈ ಸಂದರ್ಭದಲ್ಲಿ ಮಂಜುಳಾ ಇಟಗಿ, ಮಂಜುನಾಥ್, ರೇಣುಕಾ ಅಳವಂಡಿ, ಅಳಗುಂಡಿ, ಬಸಮ್ಮ ಡಗಲಿ, ಜ್ಯೋತಿ ಹೆರಲಗಿ, ಸುಧಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ನ್ಯೂಸ್, ಗದಗ್. ಲಕ್ಷ್ಮೀಶ್ವರ ತಾಲೂಕು ಕಚೇರಿಯಲ್ಲಿ ರೇಣುಕಾಚಾರ್ಯರ ಜಯಂತಿ ಆಚರಣೆ. ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕು ಕಚೇರಿಯಲ್ಲಿ ವೀರಶೈವ ಸಮಾಜ ಸಂಸ್ಥಾಪಕರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಮಯದಲ್ಲಿ ತಹಸೀಲ್ದಾರ್ ವಾಸುದೇವ ಸ್ವಾಮಿ, ಜಂಗಮ ಸಮಾಜದ ಅಧ್ಯಕ್ಷರಾದ ವೀರಭದ್ರಯ್ಯ ಹಿರೇಮಠ್, ಕಾರ್ಯದರ್ಶಿ ಬಸನಗೌಡ ಪಾಟೀಲ್ ಅವರು ಮಾತನಾಡಿದರು. ಈ ಸಮಯದಲ್ಲಿ ಉಪ ತಹಸೀಲ್ದಾರ್ ಮಂಜುನಾಥ್, ಅಮಾವಾಸ್ಯೆ ಸೇರಿದಂತೆ ಕಚೇರಿಯ ಎಲ್ಲ ಅಧಿಕಾರಿಗಳು ಮತ್ತು ಜಂಗಮ ಸಮಾಜದ ಮುಖಂಡರು
ಸೇರಿದಂತೆ ಇನ್ನು ಅನೇಕ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ನಿರೂಪಿಸಿದ ನಿರ್ಮಲಾ ಕೊಪ್ಪದ ಮಠ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಾಗೂ ತಾಲೂಕಿನ ಶಿಗ್ಲಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ವೀರಣ್ಣ ಹಡ್ಪದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಶ್ರೀ ಜಗದ್ಗುರುಗಳು ಹಲವಾರು ಸಮಾಜದ ಪಿಡುಗುಗಳನ್ನು ತೊಡೆದು ಹಾಕಿ ಅಸ್ಪೃಶ್ಯತೆಯನ್ನು ಹಿಡಿದು ಅದ ಮನುಷ್ಯರಲ್ಲಿ ಸಹಬಾಳ್ವೆ ಹೇಗಿರಬೇಕು, ಸಹಕಾರ ಹೇಗಿರಬೇಕು, ಮನುಷ್ಯನ ಆತ್ಮೋನ್ನತಿ ಹೇಗಿರಬೇಕು ಅನ್ನುವಂಥದ್ದನ್ನ ಹೇಳಿಕೊಟ್ಟಂಥ ಮಹಾತ್ಮರು ಯಾರಾದರೂ ಇದ್ದರೆ ಜಗದ್ಗುರು ರೇಣುಕಾಚಾರ್ಯರು ಅಂತ ಅದರಿಂದ ನಾವು ಅವರ ಜಯಂತಿಯನ್ನು ನಾವು ಕೇವಲ ಆಚರಣೆ ಮಾಡುವುದು ಅಷ್ಟೇ ಅಲ್ಲ, ಅದನ್ನು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು ಅಂದರೆ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನಡಬೇಕು, ಅವರ ಹೇಳಿದಂಥ ಸಿದ್ಧಾಂತಗಳನ್ನು ನಾವು ಪಾಲಿಸಬೇಕು. ಇವತ್ತಿನ ದಿವಸ ನನಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಬಹಳಷ್ಟು ಖುಷಿ ಅನಿಸಿದ್ದು ಏನಪ್ಪ ಅಂದರೆ, ನಾವು ಎಲ್ಲ ಜಯಂತಿಗಳನ್ನು ಮಾಡ್ತೀವಿ, ಆದರೆ ಈ ಜಯಂತಿ ಯಾಕೆ ವಿಶಿಷ್ಟ ಅನ್ನಿಸ್ತಪ್ಪ ಅಂದ್ರೆ ತಾವೆಲ್ಲ ಬಂದು ಮಂತ್ರಘೋಷಗಳನ್ನು ಇಲ್ಲಿ ಹೇಳಿದ್ವಿ. ಸೊ ಸಮಾಜಕ್ಕೂ ಒಳ್ಳೇದಾಗ್ಲಿ, ಎಲ್ಲ ಸಮಾಜ ಬೆಳೀಲಿ. ಹಿಂಗಾಗಿ ನಮ್ಮ ರೇಣುಕಾದಿ ಪಂಚಾಚಾರ್ಯರು ಏನಂದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ, ಆದಿ ಜಗದ್ಗುರು ರೇಣುಕಾಚಾರ್ಯರಂತ. ನಮ್ಮಲ್ಲೇ ವೀರಶೈವ ಲಿಂಗಾಯತ ಅನ್ನುವಂಥದ್ದಷ್ಟೇ, ವೀರಶೈವ ಲಿಂಗಾಯತದೊಳಗ ಸಮಾನತೆ ಬಹಳ ಐತಿ. ಇಲ್ಲೇ ಯಾವ ಭೇದ ಭಾವನೆ ಇಲ್ಲ. ಅವ್ರ ಮನೆಯಾಗ ನಾವು ಪ್ರಸಾದ ಮಾಡಬಾರ್ದು, ಇವ್ರ ಮನೆಯಾಗ ನಾವು ಪ್ರಸಾದ ಮಾಡಬಾರ್ದು, ಇಲ್ಲಿ ಗಂಡು ಹೆಣ್ಣು ಯಾವ ಭೇದ ಭಾವನೂ ಇಲ್ಲ. ಇಲ್ಲಿ ಎಲ್ಲ ಸಮಾನತೆ. ಆ ಸಮಾನತೆ ಇರೋದ್ರಿಂದ ಅವರಿಗೆ ಆದಿ ಜಗದ್ಗುರುಗಳು, ಆದಿ ರೇಣುಕಾಚಾರ್ಯರು ಅಂತ ಅಂದ್ರೆ ನಾವೆಲ್ಲರನ್ನೂ ಶಾಂತ ರೀತಿಯಿಂದ ಹೋಳಿ ಮತ್ತು ರಂಜಾನ್ ಆಚರಿಸಿ ಡಿವೈಎಸ್ಪಿ ಮಹಾಂತೇಶ್ ಸಜ್ಜನವರ್ ನಾನು ನನ್ನದೇ ನಡೆಯಬೇಕು ಎಂಬ ಮನೋಭಾವವನ್ನು ಬಿಟ್ಟು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಹೋಳಿ ಮತ್ತು ರಂಜಾನ್ ಹಬ್ಬವನ್ನು ಆಚರಿಸಿ ಎಂದು ಡಿವೈಎಸ್ಪಿ ಮಹಾಂತೇಶ್ ಸಜ್ಜನವರ್ ಹೇಳಿದರು. ಅವರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಸಂಜೆ ನಡೆದ ಹೋಳಿ ಮತ್ತು ರಂಜಾನ್ ಹಬ್ಬದ ಶಾಂತಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಿಪಿಐ ನಾಗರಾಜ್ ಮಾಡರಳ್ಳಿ ಅವರು ಮಾತನಾಡಿ, ಎಲ್ಲ ಜನಾಂಗದವರು ಪ್ರೀತಿ ವಿಶ್ವಾಸದಿಂದ ಬಾಳ್ವೆ ಮಾಡಬೇಕು, ಎಲ್ಲರೂ ಸಂತೋಷದಿಂದ ಇರಬೇಕು ಎಂದು ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ಬಂದಿದ್ದಾರೆ. ಅವುಗಳನ್ನು ಮುಂದುವರಿಸಿಕೊಂಡು ಹೋಗುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಎಲ್ಲರೂ ಸಂತೋಷದಿಂದ ಹಬ್ಬ ಆಚರಿಸಿ ನಮ್ಮ ಕರೆಗೆ ಓಗೊಟ್ಟು ಬಂದ ಎಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದರು. ಕ್ರೈಮ್ PSI TK ರಾಠೋಡ್ ಅವರು ಮಾತನಾಡಿ, ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಎಲ್ಲ ಕಡೆ ನಾವು ಬಂದು ನಿಲ್ಲುವುದು ಆಗುವುದಿಲ್ಲ. ನಿಮ್ಮ ಓಣಿಯಲ್ಲಿ ನೀವೇ ಅಧಿಕಾರಿಗಳು, ನೀವೇ ಸುಪ್ರೀಂ, ಅದಕ್ಕಾಗಿ ಎಲ್ಲರೂ ಶಾಂತ ರೀತಿಯಿಂದ ಹಬ್ಬ ಆಚರಿಸಿ ಎಂದರು. ಈ ಸಮಯದಲ್ಲಿ ಹಿರಿಯ ಮುಖಂಡರಾದ ಸೋಮಣ್ಣ ಡಾನ್ಗಲ್, ಪೂರ್ಣಾಜಿ ಕರಾಟೆ, ಗಂಗಾಧರ ಮೆಣಸಿನಕಾಯಿ, ಮಹೇಶ್ ಕಾಲಕಟ್ಗಿ, ಸುರೇಶ್ ಹಟ್ಟಿ ಸೇರಿದಂತೆ ಇನ್ನು ಹಲವಾರು ಹಿರಿಯ ಮುಖಂಡರು ಹಾಗೂ ಕನ್ನಡಪರ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ವೀರಣ್ಣ ಹಡ್ಪದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ನಮ್ಮ ಠಾಣೆಯ ಅಪರಾಧ ವಿಭಾಗದ DSS ಸಾಹೇಬರು ಶ್ರೀ TK ರಾಠೋಡ್ ಸಾಹೇಬರು ಅವರು ಕೊಡುವಂಥ ಮೇಳಾಂಚಿಗಳನ್ನ ನಾವು ಹೊರಗಿನವ್ರು ಆಗ್ತೀವಿ, ಭಾಳ ನಾವು ವಿಷಯಗಳನ್ನ ಲೋಕಲ್ ವಿಷಯಗಳನ್ನ ನಮ್ಗೆ ಗೊತ್ತಿರುವುದಿಲ್ಲ ನೇರವಾಗಿ, ಅದಕ್ಕೆ ಲೋಕಲ್ ಇದ್ದವ್ರು. ಶುಕ್ರವಾರ ಕಲ್ಯಾಣ ಕರ್ನಾಟಕದ ಅತಿದೊಡ್ಡ ಅಮರೇಶ್ವರ ಜಾತ್ರೆ. ಭಕ್ತರ ಕಲ್ಪವೃಕ್ಷ ಸಚ್ಚಿದಾನಂದ ಸ್ವರೂಪಿ ಗುರುಗುಂಟ ಶ್ರೀ ಅಮರೇಶ್ವರ ಜಾತ್ರೆಯ 5 ದಿನಗಳ ಕಾಲ ರಣಹದ್ದು, ಕಾಗೆ, ನೊಣ ಹಾರಾಡುವುದಿಲ್ಲ. ಹೌದು, ರಾಯಚೂರು ಕಲ್ಯಾಣ ಕರ್ನಾಟಕದ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದಾದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಸಂಸ್ಥಾನಕ್ಕೊಳಪಟ್ಟ ಶ್ರೀ ಅಮರೇಶ್ವರ ಸುಕ್ಷೇತ್ರದಲ್ಲಿ ಮಾರ್ಚ್ 14 ಹೋಳಿ ಹುಣ್ಣಿಮೆ ದಿನದಂದು ಅಮರೇಶ್ವರ ಜಾತ್ರಾ ಮಹೋತ್ಸವ ಜರುಗಲಿದೆ. ಪೂರ್ವಕ್ಕೆ ಗುರುಗುಂಟ ಸಂಸ್ಥಾನ, ಪಶ್ಚಿಮಕ್ಕೆ ಛಾಯಾ ಭಗವತಿ, ಉತ್ತರಕ್ಕೆ ಕೃಷ್ಣಾ ನದಿ, ದಕ್ಷಿಣಕ್ಕೆ ರಾಮತೀರ್ಥವಿದೆ. ದಕ್ಷಿಣಾಭಿಮುಖವಾಗಿರುವ ಗುಡ್ಡಗಳ ಹಚ್ಚ ಹಸಿರಿನ ಮಧ್ಯದ ಆಳವಾದ ಕೊಳದಲ್ಲಿ ಶ್ರೀ ಅಮರೇಶ್ವರನ ಮೂಲ ಲಿಂಗವಿದ್ದು ಪ್ರವಾಸಿಗರ ಆಕರ್ಷಣೆಯ ಸ್ಥಳವಾಗಿ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಲಿಂಗುವಿನ ಸುತ್ತಲೂ ಸದಾ ತೀರ್ಥದಂತೆ ನೀರು ಹರಿಯುತ್ತಿರುತ್ತದೆ. ಗರ್ಭಗುಡಿಯಲ್ಲಿ 2 ಪ್ರಕಾರದ ಲಿಂಗುಗಳಿದ್ದು, ಒಂದು ಸಣ್ಣ ಲಿಂಗು ಸಾಕ್ಷಾತ್ ಶಿವಲಿಂಗು, ಇನ್ನೊಂದು ದೊಡ್ಡ ತೇರು ಲಿಂಗುವನ್ನು ಅಡಿಕೇಶ್ವರ, ಮಡಿಕೇಶ್ವರ, ರೇವಣ್ಣ ಸಿದ್ದೇಶ್ವರ, ಕರಿಯಪ್ಪನವರು, ಕಪಿಲ ಮಹರ್ಷಿಗಳು ಹೀಗೆ 5 ಋಷಿ ಮುನಿಗಳು ಸ್ಥಾಪನೆ ಮಾಡಿದ್ದಾರೆ. ಅಲ್ಲದೆ ಈ ದೇವಸ್ಥಾನವನ್ನು ಅವರೇ ನಿರ್ಮಾಣ ಮಾಡಿದ್ದು ಇಲ್ಲಿನ ಲಿಪಿಗಳಲ್ಲಿ ಉಲ್ಲೇಖವಿದೆ. ಜಗದ್ಗುರು ರೇವಣ್ಣ ಸಿದ್ದೇಶ್ವರ ತಪಸ್ಸು ಮಾಡಿದ ಗವಿಯು ಇಲ್ಲಿದೆ.
ಗರ್ಭಗುಡಿಯ ಮೇಲಿನ ಗುರುಮಠದಲ್ಲಿ ಜೀವಂತ ಸಮಾಧಿಯಾದ ಶ್ರೀ ಅಮರೇಶ್ವರ ದೇವರ ಗುರುಗಳಾದ ಮಳೀಂದ್ರ ಮಹಾಸ್ವಾಮಿಗಳ ಗದ್ದುಗೆಯೂ ಇದೆ. ಅರಳಿ ಮರದ ಕೆಳಗೆ ಅಗಸ್ತ್ಯ ಮಹಾಮುನಿಗಳು 12 ವರ್ಷ ಯಜ್ಞ ಮಾಡಿದ್ದರಿಂದ ಬೆಂಕಿಯ ಕಾವಿನಿಂದ ಏಕಶಿಲಾ ಕಲ್ಲು ಹೊಡೆದು ಮೇಲೆದ್ದು ಬಾವಿಯಂತಾಗಿ ನೀರು ಉದ್ಭವಗೊಂಡಿದೆ. ಇದುವೇ ಎಂದಿನ ಗಡಿಗೆ ಬಾವಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ದೇಗುಲದಲ್ಲಿ ಬ್ರಹ್ಮ ರಾಕ್ಷಸನಿದ್ದು ಹೆದರಿದ್ದ ಭಕ್ತರು ಹೆದರಿ ದರ್ಶನಕ್ಕೆ ಬರುತ್ತಿರಲಿಲ್ಲವಂತೆ. ನಿತ್ಯ ನಿನ್ನ ದರ್ಶನ ನನಗೆ ಬೇಕು ಅಂತ ರಾಕ್ಷಸ ಹಠ ಹಿಡಿದಾಗ ನಿನಗೂ ದರ್ಶನದ ಭಾಗ್ಯ ಕಲ್ಪಿಸುತ್ತೇನೆ, ನೀನು ಬೇರೆ ಜಾಗದಲ್ಲಿ ನೆಲೆಸು ಅಂತ ಅಮರೇಶ್ವರ ದೇವ ಆಜ್ಞಾಪಿಸಿದ ನಂತರ ಕೃಷ್ಣಾ ನದಿ ತೀರದ ಸ್ಥಳವೊಂದರಲ್ಲಿ ರಾಕ್ಷಸ ನೆಲೆಸಿದ್ದಾನೆ. ಬ್ರಹ್ಮ ರಾಕ್ಷಸನಿಗೆ ಶ್ರೀದೇವರ ದರ್ಶನ ಪಡೆಯಲು ದೇಗುಲದ ಹಿಂಭಾಗದಲ್ಲಿ ಕಿಂಡಿ ಬಿಡಲಾಗಿದೆ. ಆ ಕಿಂಡಿಗೆ ಬ್ರಹ್ಮ ರಾಕ್ಷಸ ಕಿಂಡಿ ಎಂದು ಪ್ರಚಲಿತದಲ್ಲಿದೆ. ಆ ಕಿಂಡಿಯ ಮೂಲಕವೇ ಬ್ರಹ್ಮ ರಾಕ್ಷಸ ದೇವರ ದರ್ಶನ ಪಡೆಯುತ್ತಿದ್ದಾನೆ. ಇಂದಿಗೂ ಆ ಕಿಂಡಿಗೆ 2 ಹೊತ್ತು ನಿತ್ಯ ಪೂಜೆ ನೆರವೇರುತ್ತಿದೆ. ನೀರು ಕುಡಿದ ಮುದಿ ಎತ್ತುಗಳು, ಪ್ರಾಯದ ಹೋರಿಗಳಾದ ವೃದ್ಧ ಆದಾಯಮಳಗುಂಡಮ್ಮ, ತರುಣರಾದ ಮಹಾಪವಾಡಗಳನೇಕ ಈ ಪುಣ್ಯ ನೆಲದಲ್ಲಿ ನಡೆದಿವೆ. ದಕ್ಷಿಣ ಭಾಗಕ್ಕೆ ಆದಾಯನ ಗುಡಿ, ಸ್ವಲ್ಪ ಅಂತರದ ಮೇಲೆ ಬಸವೇಶ್ವರನ ಚಿಕ್ಕ 3 ಬಾಗಿಲಿನ ಬಸವೇಶ್ವರ ದೇಗುಲವಿದೆ. ಪಾಪ ಪರಿಹಾರವಾಗುವ ನಂಬಿಕೆಯಿಂದ ಹೊಂಡದಲ್ಲಿ ಯಾತ್ರಿಕರು ಸ್ನಾನ ಮಾಡುತ್ತಾರೆ. ಅಮರೇಶ್ವರನ ದೇವಾಲಯ ಉತ್ತರ ಪೂರ್ವ ದಿಕ್ಕಿಗೆ ಕುಂಭತೀರ್ಥಕ್ಕೆ ಹೋಗಲು ಚಿಕ್ಕ ಬಾಗಿಲಿದೆ. ಆಧುನಿಕ ಪದ್ಧತಿಯ ನೂತನ ಶೈಲಿಯಲ್ಲಿ ಕಲಾತ್ಮಕದೊಂದಿಗೆ ಕಟ್ಟಲ್ಪಟ್ಟ ಭವ್ಯವಾದ 2 ಸುಂದರ 2 ಅಗಸೆಗಳಿದ್ದು, ಅಗಸೆಗೆ ಈರಣ್ಣ ಅಗಸೆ ಎನ್ನುವರು. ಕಸ್ತೂರಿಬಾಯಿ ಬಾವಿಯೂ ಇದೆ. ದೇಗುಲದ ಮೇಲ್ಭಾಗದಲ್ಲಿ ವಿಶಾಲ ಮೈದಾನವಿದ್ದು ರಥ ಬೀದಿ ಇದೆ. ಈ ರಥಬೀದಿಯಲ್ಲೇ ರಾಜ ನಿವಾಸವಿದ್ದು, ಗುರುಕುಂಟ ಹಾಗೂ ಗುಂತಾಗೋಳ್ ಸಂಸ್ಥಾನದ ರಾಜವಂಶಸ್ಥರು ತಂಗಿ ರಥೋತ್ಸವವನ್ನು ಕಣ್ತುಂಬಿಕೊಳ್ಳುತ್ತಾರೆ. ಮಾಜಿ ಸಂಸದ ರಾಜ ಅಮರೇಶ್ವರ ನಾಯಕ ಆಸಕ್ತಿಯಿಂದ ರಥ ಬೀದಿಯ ಪಕ್ಕದಲ್ಲಿಯೇ 1 ಕೋಟಿ ರು ವೆಚ್ಚದಲ್ಲಿ ಬಸ್ ನಿಲ್ದಾಣ ನಿರ್ಮಾಣವಾಗುತ್ತಿದೆ. ಪ್ರತಿ ವರ್ಷ ಫಾಲ್ಗುಣ ಶುದ್ಧ ಪೂರ್ಣಿಮೆಯ ಹೋಳಿ ಹುಣ್ಣಿಮೆಯಂದು ಜರುಗುವ ರಥೋತ್ಸವಕ್ಕೆ ರಾಜ್ಯ, ನೆರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬರುತ್ತಾರೆ. ಅಮರೇಶ್ವರ ದೇವರ ಆಜ್ಞೆಯಂತೆ ಈ ಜಾತ್ರೆಯ 5 ದಿನಗಳ ಕಾಲ ರಣಹದ್ದು, ಕಾಗೆ, ನೊಣ ಹಾರಾಡುವುದಿಲ್ಲ ಎಂಬ ಪ್ರತೀತಿಯೂ ಇದೆ. ತಿಂಗಳ ಕಾಲ ನಡೆಯುವ ದನಗಳ ಜಾತ್ರೆ ಪ್ರಮುಖ ಆಕರ್ಷಣೆ. ವಿವಿಧ ತಳಿಗಳ ರಾಸುಗಳನ್ನು ಕೊಂಡುಕೊಳ್ಳಲು ಪ್ರತಿಷ್ಠೆಯೊಂದಿಗೆ ಆಗಮಿಸುತ್ತಾರೆ. ನಾಡಿನ ಹೆಸರಾಂತ ಕಂಪನಿಗಳಿಂದ ನಾಟಕ ಪ್ರದರ್ಶನ, ಸರ್ಕಸ್ಸು, ದೈತ್ಯ ತೊಟ್ಟಿಲು, ಜೋಕಾಲಿ, ವಿವಿಧ ಆಟಿಕೆಗಳು, ಜಾದೂ ಚಮತ್ಕಾರಗಳು, ಪುಸ್ತಕ ಪ್ರದರ್ಶನ, ವಿವಿಧ ಬಗೆಯ ತಿಂಡಿ ತಿನಿಸು, ಬಟ್ಟೆ, ಬ್ಯಾಗು, ಮಕ್ಕಳ ಆಟಿಕೆ, ಮಳಿಗೆ ತೆರೆದು ಸಕಲ ರೀತಿಯ ಮನೋರಂಜನೆಗಳು ಈ ಜಾತ್ರೆ ಕಟ್ಟಿಕೊಡುತ್ತದೆ. ದೇವಸ್ಥಾನ ಸಮಿತಿ ಭಕ್ತರ ಅನುಕೂಲಕ್ಕಾಗಿ ಸಕಲ ಮೂಲ ಸೌಕರ್ಯ ಕಲ್ಪಿಸಿರುತ್ತದೆ. ಯಾತ್ರಿಕರ ಅನುಕೂಲಕ್ಕಾಗಿ ಸಾರಿಗೆ ಬಸ್ ಬಿಡಲಾಗಿರುತ್ತದೆ. ಕಾನೂನು ಸುವ್ಯವಸ್ಥೆಗಾಗಿ ತಾತ್ಕಾಲಿಕ ಪೊಲೀಸ್ ಠಾಣೆ, ಚಿಕಿತ್ಸೆಗಾಗಿ ತಾತ್ಕಾಲಿಕ ಆಸ್ಪತ್ರೆ ತೆರೆದಿರುತ್ತದೆ. ವರದಿ ಆನಂದ ತುರ್ವಿಯಾಳ್, NKS TV4. ಬೌದ್ಧ ಭಿಕ್ಕುಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ. ಬಿಹಾರದ ಬುದ್ಧಗಯಾ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನದ ಸತ್ಯಾಗ್ರಹ ನಿರತ ಬೌದ್ಧ ಭಿಕ್ಕುಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಬೌದ್ಧ ಸಂಘ ಸಂಸ್ಥೆಗಳು ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಗರದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಲಾಯಿತು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯಲ್ಲಿ ಭುವನೇಶ್ವರಿ ವೃತ್ತ, ಬಿ ರಾಚಯ್ಯ ಜೋಡಿ ರಸ್ತೆ ಮಾರ್ಗವಾಗಿ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿ ಪ್ರತಿಭಟನೆ ನಡೆಸಿದರು. ಬಿಹಾರ ಸರ್ಕಾರ, ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಹಾರದ ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರದ ಬೋಗಯ್ಯ ಟೆಂಪಲ್ ಆಕ್ಟ್ 1949 ಅನ್ನು ರದ್ದುಗೊಳಿಸಿ ಮಹಾವಿಹಾರದ ಆಡಳಿತವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸಬೇಕೆಂದು ಆಗ್ರಹಿಸಿ ನೂರಾರು ಬೌದ್ಧ ಭಿಕ್ಕುಗಳು ಕಳೆದ ಫೆಬ್ರವರಿ 12ರಿಂದ ಶಾಂತಿಯುತವಾಗಿ ಅನಿರ್ದಿಷ್ಟಾವಧಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ.
ಈ ಹೋರಾಟವನ್ನು ವಿಫಲಗೊಳಿಸಲು ಸತ್ಯಾಗ್ರಹ ನಿರತ ಭಿಕ್ಕುಗಳ ಎದುರಿಗೆ ನಕಲಿ ಭಿಕ್ಕುಗಳನ್ನು ಸೃಷ್ಟಿಸಿ ಅವರಿಗೆ ಭೋಜನ ದಾನ ಮಾಡಿ ಹೋರಾಟದ ಭಿಕ್ಕುಗಳನ್ನು ಅಪಮಾನಿಸಿದ್ದಾರೆ ಎಂದು ದೂರಿದರು. ಬಿಹಾರ ಸರ್ಕಾರದ ಕುತಂತ್ರ ಮಾಡಿ ಫೆಬ್ರವರಿ 27ರ ಮಧ್ಯರಾತ್ರಿ ಸತ್ಯಾಗ್ರಹ ನಿರತ ಬಂತೇಂಜಿಗಳು ಮಲಗಿರುವಾಗ ಅವರನ್ನು ಬಲವಂತವಾಗಿ ನಿಮ್ಮ ಆರೋಗ್ಯ ಸರಿಯಿಲ್ಲ ಎಂಬ ನೆಪ ಹೊಟ್ಟಿ ಕೆಲವರನ್ನು ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ದಿದ್ದಾರೆ. ಇನ್ನು ಕೆಲವರನ್ನು ಸತ್ಯಾಗ್ರಹ ನಡೆಸಲು ಅನುಮತಿ ಪಡೆದಿಲ್ಲ ಎಂದು ಬಲವಂತವಾಗಿ ವ್ಯಾನ್ಗೆ ಎತ್ತಿ ಹಾಕಿ ಹಿಂಸೆ ನೀಡಿ ದೌರ್ಜನ್ಯವೆಸಗಿದ್ದಾರೆ. ಅಲ್ಲದೆ ಮಹಿಳಾ ಭಿಕ್ಕುಣಿಯರ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾರೆ. ಭಿಕ್ಕುಗಳನ್ನು ಸ್ಥಳದಲ್ಲಿಯೇ ಬಂಧಿಸಿ ಕರೆದೊಯ್ದಿದ್ದಾರೆ. ಅನಾರೋಗ್ಯ ಪೀಡಿತ ಬಂತೇಂಜಿಗಳನ್ನು ಕನಿಷ್ಠ ಆಸ್ಪತ್ರೆಗೂ ಸಹ ದಾಖಲಿಸಿಲ್ಲ. ಆದ್ದರಿಂದ ಸತ್ಯಾಗ್ರಹ ನಿರತ ಭಿಕ್ಕುಗಳ ಮೇಲೆ ದೌರ್ಜನ್ಯ ಎಸಗಿರುವ ಪೊಲೀಸರನ್ನು ವಜಾಗೊಳಿಸಬೇಕು. ಮಹಾಬೋಧಿ ಮಹಾವಿಹಾರದ ಆಡಳಿತವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಬಂತೆ ಮನೋರಖಿತ, ಬಂತೆ ಬೋಧಿರತ್ನ, ಬಂತೆ ಡಾಕ್ಟರ್ ಕಲ್ಯಾಣಸಿರಿ, ಬಂತೆ ಬುದ್ಧರತ್ನ, ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾಧ್ಯಕ್ಷ ಆರ್ ಬಸವರಾಜು, ಮುಖಂಡರಾದ ಸಿಎಂ ಕೃಷ್ಣಮೂರ್ತಿ, ಕೆಎಂ ನಾಗರಾಜು, ಯರಿಯೂರು ರಾಜಣ್ಣ, ಸಿಎಂ ಶಿವಣ್ಣ, ಮಹೇಶ್, ಬಸವರಾಜು, ಮಲ್ಲಿಕಾರ್ಜುನ ಸ್ವಾಮಿ, ಪುಷ್ಪ ಮರಿಸ್ವಾಮಿ, ದೊಡ್ಡಿಂದು ವಾಡಿ ಸಿದ್ದರಾಜು ಇತರರು ಭಾಗವಹಿಸಿದ್ದರು. ವರದಿ ಹೋಮ ನಂಜುಂಡನಾಯಕ, NKS TV4, ಚಾಮರಾಜನಗರ. ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರೈತ ಮುಖಂಡ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ, ಕಳೆದ ಕೆಲ ವಾರಗಳ ಹಿಂದೆ ತಳುಕು ಹೋಬಳಿಯ ಗರಣಿ ಕ್ರಾಸ್ ಬಳಿ ನಿರಂತರ ವಿದ್ಯುತ್ ಕಲ್ಪಿಸುವಂತೆ ಒತ್ತಾಯಿಸಿ ಹಾಗೂ ಹಗಲಿನಲ್ಲಿ ವಿದ್ಯುತ್ ಕಂಬಗಳನ್ನು, ದೀಪಗಳು ಉರಿಯುತ್ತಿರುವುದನ್ನು ಖಂಡಿಸಿ ರಸ್ತೆ ತಡೆ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ಭೇಟಿ ನೀಡಿ ರೈತರ ಮನವೊಲಿಸಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಆದರೆ ಇದುವರೆಗೂ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಮಂದಗತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಇದರಿಂದ ರೈತರಿಗೆ ಯಾವುದೇ ಪ್ರಯೋಜನವಾಗಿಲ್ಲ. ಮುಂದಿನ ದಿನಗಳಲ್ಲಿ ಈ ಧೋರಣೆ ಮುಂದುವರೆದಲ್ಲಿ ಮತ್ತೊಮ್ಮೆ ಧರಣಿ ಕೈಗೊಳ್ಳಬೇಕಾಗುತ್ತದೆ. ಕೂಡಲೇ ತಹಶೀಲ್ದಾರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ, ಬೇಡರೆಡ್ಡಿಹಳ್ಳಿ, ಪ್ರಶಾಂತ್ ರೆಡ್ಡಿ, ನರಸಿಂಹಾರೆಡ್ಡಿ, ಡಿ ಚಂದ್ರಶೇಖರ್ ನಾಯಕ್, ತಿಪ್ಪೇಸ್ವಾಮಿ, ಗಂಗಾಧರ್, ಆಂಜಿನಪ್ಪ, ಕೆಂಚಣ್ಣ, ಅಶೋಕ್ ಸೇರಿದಂತೆ ಅನೇಕ ರೈತ ಮುಖಂಡರು ಭಾಗಿಯಾಗಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಸಮಸ್ಯೆಗಳನ್ನು ಇಟ್ಕೊಂಡು ಧರಣಿಯಲ್ಲಿ ಚಳವಳಿಯನ್ನು ಮಾಡಿದ್ವಿ. ಅವತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು. ಅವತ್ತು ಏನು ನಾವು ಹಗಲಲ್ಲಿ ಹಳ್ಳಿಗಳಲ್ಲಿ ಬೀದಿ ದೀಪ ಉರಿತಾ ಇದ್ದಾವೆ, ಇದು ಅವೈಜ್ಞಾನಿಕ. ರೈತರಿಗೆ ಕೊಡಬೇಕಾದಂಥ ವಿದ್ಯುತ್ತನ್ನು ನೀವು ವಿನಾಕಾರಣ ನಷ್ಟ ಉಂಟು ಮಾಡಿ ನಮಗೆ ತೊಂದರೆ ಮಾಡ್ತಾ ಇದ್ದೀರಿ. ಅದನ್ನು ದೀಪಗಳನ್ನು ಆರಿಸ್ಬೇಕು, ಹಗಲಲ್ಲಿ ಉರಿಯುವಂಥ ದೀಪಗಳನ್ನು ಆರಿಸ್ಬೇಕು. ಮತ್ತು ಆ ದೀಪದ ಉಳಿದಂಥ ಕರೆಂಟನ್ನು ಪಂಪ್ಸೆಟ್ಗಳಿಗೆ ಕೊಡಬೇಕು ಅಂತ ನಾವು ಹೇಳಿದ್ವಿ. ಜಿಲ್ಲಾ ಪಂಚಾಯತಿ CEO ಅವರು ಕೂಡ ಅದನ್ನು ಒಪ್ಕೊಂಡಿದ್ರು. ಒಂದು ವಾರದಲ್ಲಿ ನಾವು ಆ ಕೆಲಸ ಮಾಡಿಸ್ತೀವಿ ಅಂತ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ಮಾಡಿದ್ವಿ. ತಹಸೀಲ್ದಾರ್ ಅವರು ಕೂಡ ಅವತ್ತು ಭಾಗವಹಿಸಿದ್ರು. ಅವರೆಲ್ಲ ಆಶ್ವಾಸನೆ ಕೂಡ ಮಂದಗತಿಯಲ್ಲಿ ನಡೀತಾ ಇದೆ. ಅಲ್ಲೊಂದು ಇಲ್ಲೊಂದು ನಡೀತಾ ಇದೆ. ಆದರೆ ಮಂದಗತಿಯಲ್ಲಿ ನಡೀತಾ ಇರತಕ್ಕಂಥ ಒಂದು ಸನ್ನಿವೇಶ ಇವತ್ತು ಸೃಷ್ಟಿಯಾಗಿರೋದ್ರಿಂದ ಮತ್ತೊಂದು ಸಾರಿ ನಾವು ಚಳುವಳಿಯನ್ನು ಮಾಡಿ ರಸ್ತೆ ಬಂದ್ ಮಾಡಬೇಕಾಗತ್ತೆ. ಮತ್ತೊಂದು ಸಾರಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಅಲ್ಲಿ ಕರೆಸಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ನಮ್ಮ ತಾಲೂಕು ಆಡಳಿತ ಮೂಲಕ ಜಿಲ್ಲಾಧಿಕಾರಿಗೆ ಕೊಡ್ತಾ ಅತಿ ಶೀಘ್ರದಲ್ಲಿ ಏನು ಜಿಲ್ಲಾಧಿಕಾರಿಗಳು ಒಪ್ಕೊಂಡೋಗಿರ್ತಕ್ಕಂಥ ಕೆಲಸವನ್ನು ಮಾಡಿಸಬೇಕು ಅಂತೇಳಿ ತಹಸೀಲ್ದಾರ್ ಅವ್ರ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಧ್ರುವ ನಾರಾಯಣ್ ಅವರ 2ನೇ ವರ್ಷದ ಪುಣ್ಯ ಸ್ಮರಣೆ, ಅಭಿಮಾನಿ ಬಳಗದಿಂದ ಅನ್ನ ಸಂತರ್ಪಣೆ. ಮಾಜಿ ಸಂಸದ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದ ದಿವಂಗತ ಆರ್ ಧ್ರುವ ನಾರಾಯಣ ಅವರ 2ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಅವರ ಅಭಿಮಾನಿಗಳ ಬಳಗದಿಂದ ನಗರದಲ್ಲಿ ಆಚರಣೆ ಮಾಡಲಾಯಿತು.
ನಗರದ ಚಾಮರಾಜೇಶ್ವರಿ ಉದ್ಯಾನವನ ಮುಂಭಾಗದಲ್ಲಿ ಶಾಮಿಯಾನ ಹಾಕಿ ಧ್ರುವ ನಾರಾಯಣ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅಭಿಮಾನಿ ಬಳಗದಿಂದ ಪುಷ್ಪನಮನ ಸಲ್ಲಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕಾಡಾಧ್ಯಕ್ಷರಾದ ಪಿ ಮರಿಸ್ವಾಮಿ ಮಾತನಾಡಿ, ಧ್ರುವ ನಾರಾಯಣ ಅವರು ಶಾಸಕರಾಗಿ, ಸಂಸದರಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಒತ್ತು ನೀಡಿದರು. ಅವರು ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದು ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಿದ್ದರು. ಜನರೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿದ್ದರು. ರಾಜಕೀಯ ವಲಯದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದರ ಮೂಲಕ ತಮ್ಮದೇ ಆದ ಛಾಪನ್ನು ಮೂಡಿಸಿದರು ಎಂದರು. ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿಗೆ ಬಗ್ಗೆ ವಿಶೇಷ ಕಾಳಜಿ ವಹಿಸಿದ್ರು. ಮೊದಲ ಬಾರಿಗೆ ಸಂಸತ್ ಪ್ರವೇಶಿಸಿದ ಅವರು ಕೈಗೊಂಡ ಕಾರ್ಯಗಳಿಂದಾಗಿ ದೇಶದ 5ನೇ ಸಂಸದ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರಲ್ಲದೆ ರಾಜ್ಯದ ನಂಬರ್ 1 ಸಂಸದರಾಗಿ ಖ್ಯಾತಿ ಗಳಿಸಿದ್ರು. ಪಕ್ಷದ ಸಂಘಟನೆಗೆ ಇವರ ಪಾತ್ರ ಹಿರಿದು ಅವರ ಸ್ಮರಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಕಾಗಲವಾಡಿ ಚಂದ್ರು, ಚೂಡಾಧ್ಯಕ್ಷ ಮಹಮ್ಮದ್ ಅಸ್ಕರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಪಿ ಸದಾಶಿವಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿಕ್ಕ ಮಹದೇವು, ಎಪಿಎಂಸಿ ಅಧ್ಯಕ್ಷ ಸೋಮೇಶ್, ನಿರ್ದೇಶಕ ಆಲೂರು ಪ್ರದೀಪ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ವಿಕೆ ರವಿಕುಮಾರ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಲತಾ ರಾಜಶೇಖರ್ ಜತ್ತಿ, ಚೂಡಾ ಮಾಜಿ ಅಧ್ಯಕ್ಷ ಸೈಯದ್ ರಫಿ, ಬ್ಲಾಕ್ ಅಧ್ಯಕ್ಷ ಅರಕಲವಾಡಿ ಗುರುಸ್ವಾಮಿ, ಎಂ ಶಿವಮೂರ್ತಿ, ರಾಮಸಮುದ್ರ ನಾಗರಾಜು, ಪಿ ಕುಮಾರ್ ನಾಯಕ್, ಡಿಪಿ ಪ್ರಕಾಶ್, ಎಸ್ ರಾಜು, ಕೆಎಂ ನಾಗರಾಜು, ನಾಗಯ್ಯ, ನಜರುಲ್ಲಾ ಖಾನ್, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಯೋಗೇಂದ್ರ, ನಾಗೇಂದ್ರ ನಾಯಕ, ರಾಮಸಮುದ್ರ ಅಕ್ಷಯ್, ಕರಿನಂಜನಾಪುರ ಸ್ವಾಮಿ, ಭೋಗಪುರ ನಾಗೇಂದ್ರ, ಸೋಮಶೇಖರ್, ನಗರಸಭಾ ಸದಸ್ಯ ಚಿನ್ನಮ್ಮ, ಭಾಗ್ಯ, ನಾಗಶ್ರೀ, ಪುಟ್ಟಸ್ವಾಮಿ, ನಾಗಾರ್ಜುನ್, ಪೃಥ್ವಿ, ಸ್ವಾಮಿ ಹಾಜರಿದ್ದರು. ವರದಿ ಹೋಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ4, ಚಾಮರಾಜನಗರ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ4. ಇದು ನಿರಂತರ ಕಾರ್ಯಪಡೆ.